ಅನಂತಪುರದಲ್ಲಿ ಹೊತ್ತಿ ಹುರಿದ ಖಾಸಗಿ ಬಸ್, ಸ್ವಲ್ಪದರಲ್ಲಿ ಪ್ರಯಾಣಿಕರು ಪಾರು, ಅನೇಕ ದಾಖಲು ಬಸ್. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಚಲಿಸುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿದ್ದು ರಾಯಚೂರಿನ ಪ್ರಯಾಣಿಕರೊಬ್ಬರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ರಾಯಚೂರಿನ 25 ಜನ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಡೆದಿದೆ. ರಾಯಚೂರಿನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಗ್ರೀನ್ ಲೈನ್ ಕಂಪನಿಯ ಬಸ್ ಅನಂತಪುರ ಜಿಲ್ಲಾ ಕೇಂದ್ರದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಸುಮಾರು 2 ಗಂಟೆಗೆ ಬಸ್ ಹಿಂಬದಿ ಟೈರ್ ಬಳಿ ಸಣ್ಣದಾಗಿ ಬೆಂಕಿ ಕಾಣಿಸಿಕೊಂಡಿತ್ತು. ರಾಯಚೂರಿನ ನಿವಾಸಿ ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿರುವ ನಿರ್ಮಲಾ ಬೆಣ್ಣಿಯವರು ಬೆಂಕಿಯನ್ನು ನೋಡಿ ಚಾಲಕನ ಗಮನಕ್ಕೆ ತಂದರು. ಆದರೆ ಇದನ್ನು ಆಲಿಸದ ಏನೂ ಆಗಿಲ್ಲ ಎಂದು ಚಾಲನೆ ಮುಂದುವರೆಸಿದ್ದಾನೆ. ಎಲ್ಲಾ ಪ್ರಯಾಣಿಕರು ನಿದ್ದೆಯಲ್ಲಿ ಮಗ್ನರಾಗಿದ್ದರು. ಬೆಂಕಿಯ ಕಿಡಿ ಹೆಚ್ಚಾಗಿ ಬಸ್ಗೆ ಸಂಪೂರ್ಣವಾಗಿ ಆವರಿಸಿ ತೊಡಗಿದಾಗ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ ನಿರ್ಮಲಾ ಬೆಣ್ಣಿ ಬಸ್ ನಿಲ್ಲಿಸಲು ಹೇಳಿದಾಗ ಸಹ ಪ್ರಯಾಣಿಕರು ಎಚ್ಚರವಾಗಿದ್ದಾರೆ. ಬೆಂಕಿ ತೀವ್ರಗೊಳ್ಳುತ್ತಲೇ ಪರಿಸ್ಥಿತಿ ಅರಿತ ನಿರ್ಮಲಾ ಅವರು ಬಾಗಿಲಿಗೆ ಜೋರಾಗಿ ಬಡಿದು ತೆಗೆದಿದ್ದಾರೆ ಎನ್ನಲಾಗಿದೆ. ಬಳಿಕ ಚಾಲಕ ಎಚ್ಚೆತ್ತು ಬಸ್ ರಸ್ತೆಯ ಮಧ್ಯೆ ನಿಲ್ಲಿಸಿದ್ದಾನೆ. ಆಗ ಎಲ್ಲರೂ ಬೇಗ ಬಸ್ನಿಂದ ಕೆಳಗೆ ಇಳಿದಿದ್ದು ತೀವ್ರ ನಿದ್ದೆ ಮಂಪರಿನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂದು ನಿರ್ಮಲಾ ಬೆಣ್ಣಿಯವರು ತಿಳಿಸಿದರು. ಗಾರಲದಿನ್ನಿ ವೀರನಗೌಡ, ಜಿಟಿ ನ್ಯೂಸ್ ಕನ್ನಡ, ರಾಯಚೂರು. ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಹೇಳಿದ್ರು ನಾವು ಹಂಗೆ ಹೊಡೆದ 1 ಕಿಲೋಮೀಟರ್ ತನಕ ಹಂಗೆ ತಗೊಂಡು ಸ್ಟಾಪ್ ಮಾಡಿದ. ಇಲ್ಲಾಂದ್ರೆ ನಾವು ಇಷ್ಟೊತ್ತಿಗೆ ಎಲ್ಲ ಸುಟ್ಟು ಭಸ್ಮವಾಗ್ತೀವಿ ಅಂತ ನಾನು ಅಷ್ಟು ಅಂತ ಅನಿಸ್ತದೆ. ಡ್ರೈವರ್ ಫೋಟೋ ಇದೆ ನನ್ನ ಹತ್ರ. ನಾವು ನಿನ್ನೆ ರಿಜಿಸ್ಟ್ರೇಷನ್ ಹೋಗಿದ್ದು ನಮ್ದು ಕಾಪು ಬೋರ್ಡಿಗೆ, ಆಯುರ್ವೇದ ಬೋರ್ಡಿಗೆ. ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಸರ್ಟಿಫಿಕೇಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಲಿಕ್ಕಿತ್ತು. ಸ್ಕೂಲು, ಕಾಲೇಜ್ ಮತ್ತು ಡಿಗ್ರಿದು ಅದೆಲ್ಲ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ. ಅದ್ರ ಜೊತೆ ಟ್ಯಾಬ್, ಮೊಬೈಲ್ ಎಲ್ಲ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕವರ್ ಮಾಡಲಿಕ್ಕೆ ಟೈಮ್ ಬೇಕು. ಇದೆಲ್ಲ ಇವರೆಲ್ಲ ನೆಗ್ಲಿಜೆನ್ಸಿಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಸರ್ ಬಸ್ಸಲ್ಲಿ ಏನಾಗಿರ್ಬೋದು ಅನ್ಸುತ್ತೆ ಸರ್? ಸರ್ ಒಂದು ಚಿಕ್ಕವಾಗಿ ಟೈರ್ ಪಂಚರ್ ಆಗಿರ್ಬೇಕು ಮೋಸ್ಟ್ಲಿ. ಅದರಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಡ್ರೈವರ್ ನೆಗ್ಲಿಜೆಂಟ್ ಮಾಡಿ ಹಾಗೆ ಮುಂದೆ ಬಂದಿದ್ದಾನೆ. ಹಾಗೆ ಮುಂದೆ ಬಂದ ತಕ್ಷಣ ಏನಾಗಿದೆ, ಹಿಂದ್ಗಡೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಒಳಗಡೆ. ಅದು ಫ್ರಿಕ್ಷನ್ ಆಗಿ ಒಳಗಡೆ ಬೆಂಕಿ ಹತ್ಕೊಂಡಿದೆ. ಆಗ ಸಹ ಅವ್ರು ನಿಲ್ಸಕ್ಕೆ ರೆಡಿ ಇಲ್ಲ. ಇನ್ನೂ ಏನಾಗಿಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಸೈಡಿಗೆ ಹಾಕಿ ಮತ್ತೆ ಡೋರ್ ತೆಗಿಲಿಕ್ಕೂ ಬರ್ತಾ ಇಲ್ಲ ಅವರಿಗೆ. ಇಷ್ಟೆಲ್ಲ ಆಗಿದೆ ರಾತ್ರಿ ಸುಮಾರು 2:30-1 ಗಂಟೆಗೆ. ಆಮೇಲೆ ಕಂಟಿನ್ಯೂಸ್ ಡ್ರೈವ್ ಇದೆ, ಎಲ್ಲೂ ಬ್ರೇಕ್ ಕೊಟ್ಟಿಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.